ತಾವೆಲ್ಲ ರೆಡಿ ಇದ್ರೆ ಹೇಳಿ. ಸುವರ್ಣಸೌಧ ಮುಂದೆ ಇಟ್ಕೊಂಡ ಸ್ಕೊಪ್ಪ ಮತ್ತೆ ಯಾವ ರೀತಿಯಲ್ಲಿ ಆ ಒಂದು ವಿಷಯ ಅವ್ರಿಗೆ ಏನೇನೋ ಫೆಸಿಲಿಟಿ ಪ್ರೊವೈಡ್ ಮಾಡಬೇಕು, ಪ್ರಿಪರೇಟರಿ ಮೀಟಿಂಗ್ ಕೂಡ ಮಾಡಿದ್ದಾರೆ. ಹೋಯ್ತು ಆ ಮ್ಯಾಟರ್ ಕೋರ್ಟ್ ಹೋಯ್ತು. ಕೋರ್ಟ್ ಅವರು ನಮ್ಮ ಕಾರಣಕ್ಕೆ ಲಾ ಅಂಡ್ ಆರ್ಡರ್ ಪೊಲೀಸ್ ಅದರಲ್ಲಿ ನಮಗೆ ಡೈರೆಕ್ಷನ್ ಕೂಡ ಕೊಟ್ಟಿದ್ದಾರೆ. ಸುಮಾರು ಡಿಸಿಷನ್ ಆಗಿದೆ, ಡಿಸಿ ಅವ್ರ ಕಡೆಯಿಂದ ಡಿಸಿಷನ್ ಆಗಿದೆ. ಅಥವಾ ಬೇರೆ ಬೇರೆ ಹಿನ್ನೆಲೆಯಲ್ಲಿ ಆಗಲಿ ಎಸ್ ಪಿ ಅವ್ರ ಕಡೆಯಿಂದ ಕೂಡ ಮಾಡಬೇಕು ಅಥವಾ ಸಾರ್ಟ್ ಔಟ್ ಮಾಡಬೇಕು. ಬಾಗಲಕೋಟ್ ಆಗ್ಲಿ ಬೆಳಗಾಂ ಜೊತೆ ಸೇರಿ ಧಾರವಾಡ ಮತ್ತೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ಹೈವೇ ಹಾಗೂ ಸಾರ್ವಜನಿಕರು ಯಾರು ಹೈವೇ ಯೂಸ್ ಮಾಡ್ತಾರೆ ಅವ್ರಿಗೆ ಏನ್ ತೊಂದರೆ ಆಗುತ್ತೆ ಅಂತ ಹೇಳಿ ಜಾಗ ಕೊಂಡಸ್ಕೊಪ್ಪ ಅಂತ ಏನಿದೆ ಅದನ್ನು ಇದೇ ಸಂದರ್ಭದಲ್ಲಿ ಮಾನ್ಯ ಹೈಕೋರ್ಟ್ ಇಂದ ಅಂಡ್ ಅದರ್ ಲಿಂಗಾಯತ್ ಕಮ್ಯುನಿಟಿ ಲೀಡರ್ಸ್ ಫಾಲೋವರ್ಸ್ ಒಂದು ಶಾಂತಿಯುತವಾಗಿ ಹೋರಾಟವನ್ನು ನಡೆಸಬಹುದು. ಕಮಿಷನರ್ ಮಾನ್ಯ ಹೈಕೋರ್ಟ್ ಎದುರುಗಡೆ ಈ ಬೆಳಗಾವಿ ಸಿಟಿನಲ್ಲಿ ಎಂಟರ್ ಆಗಬಹುದು ಆರ್ಡರ್ ಅಲ್ಲಿ ಹೇಳ್ತಾರೆ. ಇದಲ್ಲದೆ ಮುಂದಿನ ಪಾಯಿಂಟ್ ಅಲ್ಲಿ ಮಾನಿಟರ್ ದ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಟು ನಾವು ಯಾವುದೇ ತೊಂದರೆ ಆಗಬಾರದು, ಶಾಂತಿಯಿಂದ ಆಗಬೇಕು. Conduct protest peacefully without creating any law. Hala jasti jana ಆ ದಿವಸಗೆ ನೀವು ಮತ್ತೆ ಇನ್ನೊಂದು ಆ ಜಾಗದಲ್ಲಿ ಕೂಡ ಒಂದು ಪೆವಿಲಿಯನ್ ಕಟ್ಸ್ಲಿಕ್ಕೆ ಕೂಡ ನಾನು ಪರ್ಮಿಷನ್ ಕೊಟ್ಟಿದ್ದು ಗಲಾಟೆಯನ್ನು ಮಾಡಲ್ಲ ಅಂತ. ಸೊ ಇದು ಎಲ್ಲ ಪ್ರಾಮಿಸಸ್ ಮತ್ತೆ ಇದು ಬಂದಾಗ ಬರೀ ಈ 10 ಜನ ಲೀಡರ್ಸ್ ಅವ್ರಿಗೆ ನಾವು ಹಾಗೆ ರಿಕ್ವೆಸ್ಟ್ ಮಾಡಿದ್ವಿ, ಹೈವೇ ನಾವು ಕ್ಲಿಯರ್ ಮಾಡಿದ್ವಿ. ಮತ್ತೆ ಕೆಲವರು 14 ಮೆಂಬರ್ಸ್ ಇಂಜರ್ ಆಗಿಲ್ಲ. ಸೊ ವೆನ್ ಇಟ್ ಬಿಕಮ್ಸ್ ಇಂಪಾಸಿಬಲ್ ಆವಾಗ ನಾವು ಸ್ವಲ್ಪ ಲೈಟ್ ಮತ್ತೆ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿಬಿಟ್ಟು ಡೈವರ್ಜನ್ ಇತ್ತು, ಆದರೂ ಅಷ್ಟು ವೆಹಿಕಲ್ ಇಲ್ಲ ಫುಲ್ಲಿ ಪ್ರೊಫೆಷನಲ್ ಮಾಡಿ ಪ್ರಶಸ್ತಿ ಅವರ ಕ್ಲಿಯರ್ ಆಗಿ ಈ ಒಂದು ತುಂಬಾ ದ್ವಂದ್ವದ
ಉಚ್ಚ ನ್ಯಾಯಾಲಯ ಆದೇಶವನ್ನು ನೀಡಿತ್ತು. ಮತ್ತೆ ಅವರು ಕಾನೂನು ಭಂಗ ಮಾಡದೇ ಇರೋ ರೀತಿಯಲ್ಲಿ ಕ್ರಮವನ್ನು ಕೂಡ ತಗೊಳ್ಬೇಕು. ಅವರು ಆದಾಗ್ಯೂ ಕೂಡ ಮಾನ್ಯ ನ್ಯಾಯಾಲಯದ ಆದೇಶ ಪ್ರತಿಯನ್ನು ಕೂಡ ಅವರಿಗೆ ಕೊಟ್ಟು ತಾವು ಈಗಾಗಲೇ ಒಪ್ಕೊಂಡಿದ್ದೀರಿ, ಶಾಂತಿಯುತವಾಗಿ ಮಾಡಬೇಕು ಅಂತ ಆದೇಶ ಮಾಡಿದೆ. ಪಾಲನೆ ಮಾಡ್ತಾ ಇದ್ದೀವಿ. ತಮಗೆ ಸಮಾವೇಶಕ್ಕೆ ಏನ್ ಬೇಕೋ ಅದನ್ನ ಸೂಕ್ತವಾದ ಬಂದೋಬಸ್ತನ್ನು ಕೊಟ್ಟು ಇಷ್ಟೆಲ್ಲ ಮಾಡಿದ ಮೇಲೆ ತಾವು ಅವರಿಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಿಕೊಟ್ಟು ಬೆಳಗ್ಗೆ 5 ಗಂಟೆಯಿಂದ ಕಳೆದ ರಾತ್ರಿ 10 ಗಂಟೆಯಿಂದನೇ ನಮ್ಮ ಕೂಡ ಸೇರಿಸಿ ಬೆಳಗ್ಗೆಯಿಂದ ಇವಾಗ ಜನರು ಜಾಸ್ತಿ ಆದರೂ ಅವರಿಗೆ ಹೆಚ್ಚಿನ ಶೌಚಾಲಯದ ವ್ಯವಸ್ಥೆ, ಹೆಣ್ಮಕ್ಳು ಮಕ್ಕಳು ಎಲ್ಲರೂ ಕೂಡ ನಾವು ಕಮ್ಯುನಿಕೇಶನ್ ಅಲ್ಲಿ ಇದ್ವಿ. ಈ ಮಾನ್ಯ ಉಚ್ಚ ನ್ಯಾಯಾಲಯದ ನಿರ್ದೇಶನಗಳನ್ನ ಮೀರಿ ಅದ್ರ ಜೊತೆಗೆ ಅಷ್ಟಾದ್ರೂ ಕೂಡ ನಡೆಸ್ತಾ ಇದ್ವಿ. ಅವರು ಮನವೊಲಿಸ್ಲಿಕ್ಕೆ ಸ್ವಲ್ಪ ಸಮಯ, ನಮ್ಮ ಕಿತ್ತೂರಿಂದ ಬೇರೆ ಬೇರೆ ಬದಲಿ ಮಾರ್ಗಗಳ ನೀವು ದಯವಿಟ್ಟು ಇಲ್ಲಿಂದ ಏಳಲೇಬೇಕು ಅಂತ ಹೇಳಿ ನಮ್ಮ ಹಿರಿಯ ಎಲ್ಲ ಅಧಿಕಾರಿಗಳು ಯಾವಾಗ ಅದು ಆಗ್ಲಿಲ್ವೋ ನಾವು ಅವ್ರನ್ನ ಪ್ರಮೇಯ ಬಂದಿತ್ತು. ಅವರಿಗೆ ತಾವುಗಳು ಕೂಡ ಅಲ್ಲಿದ್ರಿ, ನೋಡಿದ್ರಿ. ಹಲವು ತದನಂತರ ಅಚಾನಕ್ಕಾಗಿ ಮತ್ತೆ ಚಪ್ಪಲಿ ತೂರಾಟ ಶುರು ಆಯ್ತು. ಅಲ್ಲಿದ್ರಿ, ತಾವು ನೋಡಬಹುದು ಈ ವಿಡಿಯೋಗಳಲ್ಲಿ ಯಾವ ರೀತಿ ಕೈಗೆತ್ತಿಕೊಂಡು ಕಾನೂನನ್ನ ಮುರಿದು ಜೊತೆಗೆ ಮಾನ್ಯ ಈ ಕಲ್ ತೂರಾಟ ನಡೆಸೋರಂತ ಸಾರ್ವಜನಿಕರ ಹಿತಾಸಕ್ತಿಗೋಸ್ಕರ ಮತ್ತೆ ಉಳಿಸ್ಕೊಳ್ಳೋಕ್ಕೋಸ್ಕರ ನಮ್ಮ ಮಿನಿಮಮ್ ಬಲ ಪ್ರಯೋಗ ಮಾಡಲಿಲ್ಲ ಅಂತಂದ್ರೆ ನಾವು ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶವನ್ನು ಜಿಲ್ಲಾಡಳಿತ ಹಾಗೂ ಪೊಲೀಸ್ನವರು ಟು ಮೇಂಟೈನ್ ಕ್ರಮ ತಗೊಳ್ಬೇಕು ಅಂತ ಹೇಳಿ. ಹೀಗಾಗಿ ನಾವು ಕಳೆದ 2 ದಿವಸ ಅಲ್ಲ, ಕಳೆದ ಪ್ರಯತ್ನ ಮಾಡಿ ಅವರ ಮನವೊಲಿಸಲಿಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಅವರು ಅನುಮತಿಯನ್ನ ಅವರು ಒಪ್ಪಿಕೊಂಡು ಇಲ್ಲಿ ಆದೇಶ ಪೀಸ್ಫುಲ್ ಆಗಿ ಮಾಡಬೇಕು ಅಂತ ಇದ್ರೂ ಕೂಡ ಅದನ್ನ ಮೀರಿ ನಾವು ಇವತ್ತಿನ ದಿವಸ ದುರದೃಷ್ಟ ಬಲ ಪ್ರಯೋಗ, ಮಿನಿಮಮ್ ಬಲ ಪ್ರಯೋಗ, ಈಗಾಗಲೇ ನಮ್ಮ ಮಾನ್ಯ ಕಮಿಷನರ್ ಹೇಳಿದ ಹಾಗೆ ನಮ್ಮ ನಮಗೆ ಕಾನೂನು ನಮಗೆ ಬಂದಿರತಕ್ಕಂತ ಮಾಹಿತಿ ಪ್ರಕಾರ 4 ಜನ 10 ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ
ಕಮಿಷನರ್ ಅವರು ಮತ್ತೆ ಮಾನ್ಯ DC ಯಾರು ಗಾಯಗೊಂಡಿದ್ದಾರೋ ಅವರಿಗೆ ಜಿಲ್ಲಾ ಆಲ್ರೆಡಿ ನೀಡಲಾಗ್ತಾ ಇದೆ. ಮತ್ತೆ ಈಗಾಗಲೇ ಗಾಯಗಳು ಆಗಿಲ್ಲ ಅಂತ ಹೇಳಿ, ಫ್ರಾಕ್ಚರ್ ಆಗಿದೆ. ಇನ್ನೊಬ್ಬ ಚೂರಾಗಿ ಮತ್ತೆ ಅವರ ತಲೆಗೆ ಕಲ್ಲು ಬಿದ್ದು ತಲೆಗೆ ಗಾಯಗಳಾಗಿದ್ದಾವೆ. ಮತ್ತೆ ಹಿರಿಯ ಅಧಿಕಾರಿಗಳಿಗೂ ಕೂಡ ಕೆಲವೊಂದು ಕಂಡು ಬಂದಿರತಕ್ಕಂತ ಅಂಶ. ಅಲ್ಲದಂತ ಹೇಳಲಿಕ್ಕೆ ಆಗಲ್ಲ, ಆದ್ರೆ ಕ್ರಮಗಳನ್ನ ತಗೊಳ್ಬೇಕಾಗಿತ್ತು, ಅದನ್ನ ತಗೊಂಡಿದೀವಿ ಅಂತ ಹೇಳಲಿಕ್ಕೆ. ಈಗ ಹಾಗೆ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶ ಉಲ್ಲಂಘನೆ ಆಗಿದೆ. ಈ ವಿಚಾರವನ್ನ ಅವ್ರ ಗಮನಕ್ಕೆ ತರ್ತೀವಿ. ಇದ್ರ ಮೇಲೆ ಹೆಚ್ಚಿನ ಕ್ರಮವನ್ನ ನಮ್ಮ ಮಾನ್ಯ ನ್ಯಾಯಾಲಯದ ಗಮನಕ್ಕೆ ತರ್ತೀವಿ. ಅದು ಅವ್ರಿಗೆ ಈಗ 3 ಜನ ಮಿನಿಸ್ಟರ್, 3 ಜನ ಇದರಲ್ಲಿ ಮೊದಲಿಂದ ಪ್ರಗತಿ ಬಗ್ಗೆ ನಮ್ಮ